ವಿಕಲಚೇತನರಿಗೆ ಪ್ರತಿ ತಿಂಗಳು ಸರ್ಕಾರ ನೀಡುವ 1,000 ಮಾಸಿಕ ಹಣಕ್ಕಾಗಿ ಶಿವಾಜಿನಗರದ ವಿಕಲಚೇತನರ ಸಬಲೀಕರಣ ಇಲಾಖೆಗೆ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಶುಕ್ರವಾರ ಮುಗಿಬಿದ್ದರು. ನಮಗೆ ಸರ್ಕಾರದ ಸೌಲಭ್ಯ ಮಾಡಲು ಪ್ರತಿ ತಾಲೂಕಿನಲ್ಲಿ ಅನುಕೂಲ ಮಾಡಿಕೊಡಬೇಕು. ಆದರೆ ಬೆಳಗಾವಿಗೆ ಹೋಗಬೇಕೆಂದು ತಾಲೂಕಿನ ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಂದು ಫಲಾನುಭವಿಗಳು ದೂರಿದ್ದಾರೆ. ನಮ್ಮ ಹುಡುಗಿ ಬಡ್ಡಿಂದ್ರ ಹಿಂಗದಾಡ್ರಿ, ಆಕಿಗೆ ಏನೂ ಇಲ್ಲ ರೀ, ಆಕಿದು ಏನು ಇದನ್ನ ಇಲ್ಲ, ಮನಿ ಇಲ್ಲ, ಏನೊಂದು ಪಗಾರ ಇಲ್ರಿ. ಸರ್ಕಾರದ ಏನೇನು ನಾವು ಜಾಗನೂರ್ ಚಿಕ್ಕೋಡಿ ತಾಲೂಕು ರೀ, ಇಲ್ಲಿ ಕರ್ಕೊಂಬಂದಾರಿಲ್ರಿ. ಅದಕ್ಕೆ ರೀ ಮತ್ತೆ ಈಗ ಯಾವುದು ಏನೂ ಇಲ್ರಿ, ಆಕೆ ಪಗಾರ ಇಲ್ರಿ, ಎಲ್ಲ ಏನು ಇದ ಇಲ್ರಿ. ವ್ಯವಸ್ಥೆ ಇಲ್ಲಿ ಏನು ಮಾಡಿಕೊಡ್ತೀವಿ ಅನ್ನೋಣ ನಾವು ಬಂದದೀವಿ ರೀ. ನಾವು ದುಡ್ಡು ಹಾಕೊಂಡ ಬಂದದೀವಿ ಇಲ್ಲಿ 2,500-3,000 ರೂಪಾಯಿ ಯಾರು ನಾವೆಲ್ಲ ಹಾಕೊಂಡ್ ಬಂದ ಇಲ್ಲಿ ಇದನ್ನ ಮಾಡಕ್ ಬಂದಿದ್ರು, ತೋರ್ಸಾಕ್ ಬಂದಿದ್ರು. ನಮ್ದು ಚಿಕ್ಕೋಡಿ ಆಗ್ರಿ ಇಲ್ಲಿ ಇವ್ರ ಚಿಕ್ಕೋಡಿ ಆಗ್ರಿ ಅಲ್ಲಿ ಅವ್ರ ಕೋಪಣ್ಣಿಂದ ಮಾಡಿ ಕೊಡಂಗಿಲ್ಲ ಅಂದ್ರಿ. ನಾವೆಲ್ಲ ಕೋಪಣ್ಣ ಇರ್ಲಿಕ್ಕೆ ಬಿಡ್ಲಿ, ಅದಕ್ಕೇನೈತಿ ನಿಮ್ಮದು ಎಷ್ಟು ದುಡ್ಡು ಬರ್ತೈತಿ ನಾವು ಕೊಡ್ತೀವಿ, ಪಗಾರ ಮಾಡಿ ಕೊಡಂದಿವ್ರಿ ನಾವು. ಇಲ್ರಿ ಕೋಪಣ್ಣ ಬೇಕಾ ಅಂದ್ರಿ, ಕೋಪಣ್ಣ ಬೇಕನ್ನ ಮನೆ ಕೋಪಣ್ಣ ಮಾಡ್ಸಿದಿವ್ರಿ. ಈಗ ರೀ ಓಪನ್ ಮಾಡ್ಸೋಣ, ಈಗ ಇವ್ರ ಇಲ್ಲಿ ಕರ್ಕೊಂಡ್ ನಮ್ಮನ್ರಿ, ಇಲ್ಲೇ ಬರ್ಬೇಕಂದ್ರಿ. ಸರ್ಕಾರದ 1,000 ರೂಪಾಯಿ ಹಣದ ಸಲುವಾಗಿ 4-5 ರೂಪಾಯಿ ಸಾಲ ಮಾಡಿ ವಾಹನ ಮಾಡಿಕೊಂಡು ಬೆಳಗಾವಿಗೆ ಬಂದಿದ್ದೇವೆ. ನಮಗೆ ಆಯಾ ತಾಲೂಕಿನಲ್ಲಿ ಅರ್ಜಿ ಬರೆಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಆರೈಕೆದಾರ್ಗೆ ದಾಖಲಾತಿ ವೆರಿಫಿಕೇಷನ್ ಕರೀದೇವ್ರಿ. ಇವತ್ತು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಮತಕ್ಷೇತ್ರದ 2 ವಿಕಲಚೇತನ ಕರೆದೀವಿ. ನಮಗಿದು ಏನಂತ ಹೇಳಂದರೆ, ಬೆಳಗ್ಗೆ ಚಿಕ್ಕೋಡಿ ಕರೆದೀವಿ 119 ಮಂದಿ, ಮಧ್ಯಾಹ್ನದಿಂದ ನಿಪ್ಪಾಣಿ ಕರೆದಿದ್ದೀವಿ. ನಿಪ್ಪಾಣಿ ಅವ್ರೂ ಮುಂಜಾನೆ ಬಂದ್ರಲಿಂದ ನಮಗೊಂದು ಸ್ವಲ್ಪ ಕ್ರೌಡ್ ಆಗಿದೆ. ಆಮೇಲೆ ಎಲ್ಲರೂ ಗಾಡಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ ಗಾಡಿಯಾಗ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿ ಸಲಾಗಿ ವೇಟ್ ಮಾಡ್ಲತ್ತಿದ್ದಾರೆ. ಹೀಗಾಗಿ ನಮ್ಗೊಂದು ಸ್ವಲ್ಪ ಕ್ರೌಡ್ ಆಗಿದೆ. ಅದು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತೊಗೊಂಬಂದು ಮುಂದಿನ ಸರ್ತಿ ಹಂಗನ ಮಾಡ್ಕೊತೀವಿ, ಅಲ್ಲೇ ತಾಲೂಕದಾಗೇ ಮಾಡ್ಕೊತೀವಿ. ಇಲ್ಲ ವರ್ಷದಾಗ ಒಂದು ಸರ್ತಿ ಮತ್ತು ಈ ಸರ್ತಿ ನಮಗೆ ಜಾಸ್ತಿ ಅರ್ಜಿ ಬಂದಿದ್ದಾವ್ರೆ. ಹೋದ ಸರ್ತಿ ನಮಗೆ ಬರೀ 180ನೇ ಅರ್ಜಿ ಇದು ಅಷ್ಟು ಕ್ಲೇಮ್ ಮಾಡಿ. ಈ ಸರ್ತಿ ನಮಗೆ ಜಾಸ್ತಿ ಬಂದವು. ಅದಕ್ಕೆ ನಾವು ತಾಲೂಕವರನ್ನೇ ಮಾಡತ್ತೀವಿ, ಒಮ್ಮೆ ಏನು ಇದು ಮಾಡ್ಕೊಂಡಿಲ್ಲ. ಮಧ್ಯಾಹ್ನ ಬರೋರು ಮುಂಜಾನೆ ಬಂದಿದ್ದಾರನ ಇದರಿಂದ ಇದ್ರಾಗ ಒಂದು 2 ತಾಲೂಕು ಸೇರಿದ 54 ಮಂದಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಪಂಚಾಯತಿಗೆ ಒಬ್ಬರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.